ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತ್ ತಗೊಂಡು ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಅವರು ನಿಮ್ಮ ಲೈಫ್ನಲ್ಲಿ ಯಾರು ಬೇಕಾದರೂ ಆಗಿರಬಹುದು. ಲವ್ ಪರ್ಸನ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಆರ್ ಸಮೊನ್ ಸ್ಪೆಷಲ್ ಆಗಿರಬಹುದು. ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಎನರ್ಜಿ ಏನು, ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಏನಿದೆ, ಫ್ಯೂಚರ್ ಎನರ್ಜಿ ಹೇಗಿರ್ಬೋದು, ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ನೀವು ಯೋಚನೆ ಮಾಡ್ತಾ ಇರುವ ವ್ಯಕ್ತಿ ಅಥವಾ ನಿಮ್ಮ ಲೈಫ್ನಲ್ಲಿರುವ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಯು ಆರ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ತುಂಬ ಕಾಮ್, ಮೆಚ್ಯೂರ್. ಯಾವುದೇ ಸಿಚುವೇಶನ್ ಬಂದರೂ ನೀವು ಫಸ್ಟ್ ರಿಯಾಕ್ಟ್ ಮಾಡೋದಿಲ್ಲ. ಯು ಅಬ್ಸರ್ವ್, ಯು ಅಂಡರ್ಸ್ಟ್ಯಾಂಡ್, ದೆನ್ ಯು ಆ್ಯಕ್ಟ್. ಈ ರೀತಿ ಇವರು ಅಂದ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಡೀಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೇಚರ್, ನೀವು ಬೇಗ ಯಾರನ್ನು ಟ್ರಸ್ಟ್ ಮಾಡೋದಿಲ್ಲ, ನೀವು ಎಲ್ಲರ ಜೊತೆ ಮಿಕ್ಸ್ ಆಗೋದಿಲ್ಲ, ನೀವು ಸೆಲೆಕ್ಟಿವ್, ಯು ಚೂಸ್ ಯುವರ್ ಪೀಪಲ್ ಕೇರ್ಫುಲಿ. ಅಂದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ತುಂಬ ಜನರ ಜೊತೆ ಮಿಕ್ಸ್ ಆಗೋದಕ್ಕೆ ಹೋಗೋದಿಲ್ಲ, ಕಾಮ್ ಆಗಿರ್ತೀರ. ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯುವರ್ ಪರ್ಸ್ನಾಲಿಟಿ, ಹೌ ದೇ ಸಿ ಯು ಅಂತ ಎನರ್ಜಿಯಲ್ಲಿ ನೋಡೋದಾದರೆ ನೀವು ತುಂಬ ಸೈಲೆಂಟ್ ಟೈಪ್, ನೀವು ಕಾಮ್ ಎನರ್ಜಿಯಲ್ಲಿರ್ತೀರ, ನೀವು ಕ್ರೌಡ್ ಅವಾಯ್ಡ್ ಮಾಡ್ತೀರಾ, ನೀವು ಯುವರ್ ಓನ್ ವರ್ಡ್ನಲ್ಲಿ ಇರ್ತೀರಾ, ದೇ ಲೈಕ್ ದೇರ್ ಓನ್ ಸ್ಪೇಸ್, ನೀವು ಆ ರೀತಿ ಇರ್ತೀರಾ. ಈ ರೀತಿ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಜಾಸ್ತಿ ಫ್ರೆಂಡ್ಸ್ ಬೇಕು ಅನ್ನೋ ಫೀಲಿಂಗ್ ಇಲ್ಲ, ಕ್ವಾಲಿಟಿ ಮ್ಯಾಟರ್ಸ್ ನಾಟ್ ಕ್ವಾಂಟಿಟಿ. ಈ ರೀತಿ ನೀವು ಥಿಂಕ್ ಮಾಡ್ತೀರಾ. ಅಂದರೆ ಲೆಸ್ ಪೀಪಲ್ ಇದ್ದರೂ ಕೂಡ ಮೋರ್ ಪೀಸ್ ಬಯಸ್ತೀರಾ, ನೀವು ಹ್ಯಾಪಿನೆಸ್ ಬಯಸ್ತೀರಾ. ಅದೇ ರೀತಿ ನಿಮಗೆ ಅನಿಮಲ್ಸ್ ಅಂದರೆ ತುಂಬ ಲವ್ ಇದೆ. ನೀವು ನೇಚರ್ ಕನೆಕ್ಟ್ ಆಗಿರುವ ವ್ಯಕ್ತಿ, ಅಂದರೆ ಪ್ಯೂರ್ ಹಾರ್ಟ್, ಸಾಫ್ಟ್ ಸೋಲ್. ಈ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿದೆ ಅಥವಾ ಇವ್ರಿಗೆ ಫೀಲ್ ಆಗ್ತಾ ಇದೆ ನೀವು ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ನೋಡಿದ್ದೀರಾ. ಅದು ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರಬಹುದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು. ಯು ಹ್ಯಾವ್ ಬೀನ್ ಹರ್ಟ್ ಬಿಫೋರ್. ತುಂಬ ಹರ್ಟ್ ಆಗಿದ್ದೀರಾ ಇದಕ್ಕಿಂತ ಮೊದಲು ಅಥವಾ ಪಾಸ್ಟ್ನಲ್ಲಿ. ಇದರಿಂದ ನೀವು ಯಾರನ್ನು ಈಸಿಯಾಗಿ ಟ್ರಸ್ಟ್ ಮಾಡೋದಿಲ್ಲ, ನೀವು ಬೇಗ ಯಾರನ್ನು ನಂಬೋದಕ್ಕೆ ಹೋಗೋದಿಲ್ಲ ಅನ್ನೋ ರೀತಿ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಇನ್ನೂ ನಿಮ್ಮ ಬಗ್ಗೆ ತುಂಬ ವಿಷಯಗಳನ್ನು ನೋಟಿಸ್ ಮಾಡ್ತಾರೆ. ಯು ಹ್ಯಾವ್ ಚೇಂಜ್ಡ್. ಮೊದಲು ನೀವು ತುಂಬ ಟ್ಯಾಕಟಿವ್ ಆಗಿದ್ರಿ, ಅಂದರೆ ಫ್ರೆಂಡ್ಲಿ ಆಗಿದ್ರಿ. ಇದೀಗ ಈ ಸಮಯದಲ್ಲಿ ಅಥವಾ ಪ್ರೆಸೆಂಟ್ ಟೈಮಲ್ಲಿ ಅಥವಾ ರೀಸೆಂಟ್ ಟೈಮ್ನಲ್ಲಿ ನೀವು ಕಾಮ್ ಆಗಿದ್ದೀರಾ, ಸೈಲೆಂಟ್ ಆಗಿದ್ದೀರಾ, ರಿಸರ್ವ್ಡ್. ಸಡನ್ಲಿ ಯು ಬಿಕಮ್ ಡಿಫ್ರೆಂಟ್. ಈ ರೀತಿ ಇವ್ರಿಗೆ ಡೌಟ್ ಬರ್ತಾ ಇದೆ. ಅಂದರೆ ನಿಮ್ಮ ಚೇಂಜಸ್ ಏನಿದೆ ಇದರಲ್ಲಿ ಏನೋ ಒಂದು ಅವ್ರಿಗೆ ಕುತೂಹಲ ಆಗ್ತಾ ಇದೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಡೀಪರ್ ಲೆವೆಲ್ನಲ್ಲಿ ಅವರು ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಯು ಆರ್ ನಾಟ್ ಸ್ಯಾಡ್, ಯು ಆರ್ ಜಸ್ಟ್ ಪೀಸ್ಫುಲ್. ಅಂದರೆ ನಿಮ್ಮ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಈಗ ಯಾವುದೇ ರೀತಿಯ ಸಿಚುವೇಶನ್ ಇರ್ಬೋದು, ಬಟ್ ನಿಮ್ಮಲ್ಲೇ ನೀವು ಖುಷಿಯನ್ನು ಹುಡುಕ್ತಾ ಇದ್ದೀರಾ, ನಿಮ್ಮಲ್ಲೇ ನೀವು ಹ್ಯಾಪಿನೆಸ್ನ ಹುಡುಕ್ತಾ ಇದ್ದೀರಾ. ಸೆಲ್ಫ್ ಫೋಕಸ್ಡ್ ಮೋಡ್ನಲ್ಲಿ ಇದ್ದೀರಾ. ನೀವು ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಟೈಮ್ ನೀವು ನಿಮಗಾಗಿ ಯೂಸ್ ಮಾಡ್ತಾ ಇದ್ದೀರಾ. ಯು ಆರ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್ ಅನ್ನೋ ರೀತಿ ಇವರು ನಿಮ್ಮ ಬಗ್ಗೆ ಈಗ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಪ್ರೆಸೆಂಟ್ ಎನರ್ಜಿ. ನೀವು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ, ಸೆಲ್ಫ್ ಗ್ರೋತಲ್ಲಿದ್ದೀರಾ, ಸೆಲ್ಫ್ ಲವ್ ಮಾಡ್ಕೊಳ್ತಿದ್ದೀರಾ. ಯು ಆರ್ ಬಿಕಮಿಂಗ್ ಸ್ಟ್ರಾಂಗರ್. ಅಂದರೆ ದಿನದಿಂದ ದಿನಕ್ಕೆ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಪಾಸ್ಟ್ನಲ್ಲಿ ಏನೇ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ,
ಅದೆಲ್ಲವನ್ನು ನೀವು ಬಿಟ್ಟು ನೀವು ಸ್ಟ್ರಾಂಗ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಈ ರೀತಿ ಅಂದ್ಕೊಳ್ತಾ ಇದ್ದಾರೆ. ಬಟ್ ಇಷ್ಟೆಲ್ಲ ವಿಷಯಗಳನ್ನು ಇವರು ಅಬ್ಸರ್ವ್ ಮಾಡಿದರೂ ಕೂಡ ನಿಮ್ಮ ಎಮೋಷ್ನಲ್ ಸೈಡ್ ಕೂಡ ಇವ್ರಿಗೆ ಕಾಣ್ತಾ ಇದೆ. ಅಂದರೆ ನೀವು ಕಂಪ್ಲೀಟ್ಲಿ ಹ್ಯಾಪಿ ಅಂತ ಅಲ್ಲ, ಕೆಲವೊಮ್ಮೆ ಸ್ಯಾಡ್ನೆಸ್ ಇದೆ, ಕೆಲವೊಮ್ಮೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಒಂಟಿತನ ಫೀಲ್ ಆಗ್ತಾ ಇದೆ. ಆದರೆ ಡಿಫ್ರೆನ್ಸ್ ಏನು ಅಂದರೆ ಯು ಆರ್ ಓಕೆ ಬೀಯಿಂಗ್ ಅಲೋನ್ ಬಟ್ ನಾಟ್ ಲೋನ್ಲಿ ಆಲ್ವೇಸ್. ನೀವು ಅಲೋನ್ ಆದರೂ ಕೂಡ, ಒಬ್ಬಂಟಿ ಆದರೂ ಕೂಡ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ದೇರ್ ಫೀಲಿಂಗ್ಸ್ ಏನಿದೆ, ಹಿಡನ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಈ ವ್ಯಕ್ತಿ ಇನ್ಸೈಡ್ನಲ್ಲಿ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ರೆಸ್ಪೆಕ್ಟ್ ಇದೆ, ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಕೂಡ ಇದೆ. ಅವರು ಸಮ್ಟೈಮ್ಸ್ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಬಟ್ ನಿಮ್ಮ ಸೈಲೆನ್ಸ್ ಒಂದು ಕ್ಯೂರಿಯಾಸಿಟಿ ತರ್ತಾ ಇದೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಕೆಲವೊಂದು ಸಲ. ಅಂದರೆ ಚೇಂಜ್ ಯಾಕೆ ಆಗ್ತಾ ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಹ್ಯಾಪಿನೆಸ್ ಕೂಡ ಇದೆ, ನೀವು ಸ್ಟ್ರಾಂಗ್ ಆಗಿದ್ದೀರಾ, ಬಟ್ ಕೆಲವೊಂದು ವಿಷಯದಲ್ಲಿ ಕನ್ಫ್ಯೂಸ್ಡ್ ಆಗ್ತಾ ಇದ್ದಾರೆ. ಇನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಫ್ಯೂಚರ್ ತುಂಬ ಪಾಸಿಟಿವಲ್ಲಿ ಕಾಣ್ತಾ ಇದೆ, ತುಂಬ ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ. ಸಕ್ಸಸ್ ಅನ್ನೋದು ಬರ್ತಾ ಇದೆ, ಬಿಗ್ ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ, ನಿಮ್ಮ ಲೈಫ್ನಲ್ಲಿ ದೊಡ್ಡ ಚೇಂಜ್ ಬರ್ತಾ ಇದೆ. ಎ ಬ್ಯೂಟಿಫುಲ್ ಫೇಸ್ ಈಸ್ ಕಮಿಂಗ್. ನೀವು ಈಗ ಸ್ಟ್ರಗಲ್ ಮಾಡ್ತಾ ಇರಬಹುದು, ಆದರೆ ಇದು ಟೆಂಪ್ರವರಿ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ನಿಮಗೆ ಯಾವ ಯೂನಿವರ್ಸ್ ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಟ್ರಸ್ಟ್ ಯುವರ್ ಜರ್ನಿ, ಡೋಂಟ್ ರಶ್ ಎನಿಥಿಂಗ್, ಸ್ಟೇ ಇನ್ ಯುವರ್ ಕಾಮ್ ಎನರ್ಜಿ. ಅಂದರೆ ಕೀಪ್ ಗೋಯಿಂಗ್, ಸ್ಟೇ ಫೋಕಸ್ಡ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಎವ್ರಿಥಿಂಗ್ ವಿಲ್ ಬಿ ಫಾಲ್ ಇನ್ ಟು ಪ್ಲೇಸ್. ಈ ರೀತಿಯ ಎನರ್ಜಿ ನಿಮ್ಮ ಫ್ಯೂಚರ್ ಎನರ್ಜಿ ಕಾಣ್ತಾ ಇದೆ. ಅದೇ ರೀತಿ ಯೂನಿವರ್ಸ್ ಗೈಡೆನ್ಸ್ ಕೂಡ ಇದಾಗಿದೆ. ಇನ್ನು ಫೈನಲ್ ಮೆಸೇಜ್ ಯಾವ ರೀತಿ ಇದೆ ಅಂತ ನೋಡೋಣ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಓವರ್ ಆಲ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಯು ಆರ್ ಸ್ಟ್ರಾಂಗ್, ಕಾಮ್, ಡಿಫ್ರೆಂಟ್, ಯು ಚೇಂಜ್ಡ್ ಬಟ್ ಇನ್ ಎ ಪವರ್ಫುಲ್ ವೇ. ಅಂದರೆ ನೆಗೆಟಿವ್ ವೇನಲ್ಲಿ ಇವರು ಥಿಂಕ್ ಮಾಡ್ತಾ ಇಲ್ಲ. ಯು ಆರ್ ಫೋಕಸಿಂಗ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ದಟ್ ಈಸ್ ಗುಡ್ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಸೈಲೆನ್ಸನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಡಿಸ್ಟೆನ್ಸನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ತುಂಬ ಜನರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ಡೀಪ್ ಬ್ರೀತ್ ತಗೊಂಡು ಕಾಮಾಗಿ ಕೂತ್ಕೊಂಡು ನೀವು ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ಲವ್ ಪರ್ಸನ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಸ್ಪೆಷಲ್ ಪರ್ಸನ್ ಕೂಡ ಆಗಿರ್ಬೋದು. ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಎನರ್ಜಿ ಏನು, ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ಫ್ಯೂಚರ್ ಎನರ್ಜಿ ಹೇಗಿರಬಹುದು, ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದೆ, ಇದೆಲ್ಲವನ್ನು ನೋಡೋಣ. ನೀವು ಯೋಚನೆ ಮಾಡ್ತಾ ಇರುವಂತಹ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಯು ಆರ್ ಹ್ಯಾಪಿ ಪರ್ಸನ್. ಅಂದರೆ ಪ್ರೆಸೆಂಟ್ ಟೈಮಲ್ಲಿ ಅವ್ರಿಗೆ ಆ ರೀತಿ ಅನ್ನಿಸ್ತಾ ಇದೆ. ಎಂಜಾಯ್ ಮಾಡ್ತಾ ಇದ್ದೀರಾ, ಹ್ಯಾಪಿ ಮೂಡ್ನಲ್ಲಿದ್ದೀರಾ, ಲೈಫನ್ನು ಲೈಟಾಗಿ ತಗೊಳ್ತಾ ಇದ್ದೀರಾ. ಯು ಆರ್ ಲಿವಿಂಗ್ ಯುವರ್ ಲೈಫ್. ಇವರು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ನೀವು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿರ್ಬೋದು, ಸುತ್ತಾಡ್ತಾ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅದು ಯಾವುದೇ ಫಂಕ್ಷನ್ ಆಗಿರಬಹುದು, ಅಥವಾ ಹೊರಗಡೆ ಸುತ್ತಾಡ್ತಾ ಇದ್ದೀರಾ. ಯು ಆರ್ ಸೋಷಿಯಲಿ ಆ್ಯಕ್ಟಿವ್, ಹ್ಯಾಪಿ ಆಗಿದ್ದೀರಾ ನಿಮ್ಮ ಲೈಫ್ನಲ್ಲಿ, ಅಥವಾ ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ಒಂದು ವಾತಾವರಣ ಇದೆ, ಒಂದು ಪಾಸಿಟಿವಿಟಿ ಅನ್ನೋದು ಇದೆ, ಫ್ಯಾಮಿಲಿ ಜೊತೆ ಒಟ್ಟಿಗೆ ಇರ್ಬೋದು. ಈ ರೀತಿಯ ಎನರ್ಜಿಯಲ್ಲಿ ಇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ ನೀವು ಟೆನ್ಷನ್ ಫ್ರೀ ಆಗಿದ್ದೀರಾ ಈ ಟೈಮ್ನಲ್ಲಿ, ಪ್ರೆಸೆಂಟ್ ಟೈಮಲ್ಲಿ ನಾನು ಹೇಳ್ತಾ ಇರೋದು. ನೀವು ಸ್ಟ್ರೆಸ್ ಇಲ್ಲದ ಲೈಫ್ನಲ್ಲಿ ಇದ್ದೀರಾ, ನೀವು ಚಿಲ್ ಪರ್ಸನ್ ಆಗಿದ್ದೀರಾ, ನೋ ವರೀಸ್, ಜಸ್ಟ್ ವೈಬ್ಸ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಲೈಫ್ನಲ್ಲಿ ಈಗ ಎಲ್ಲವೂ ಸ್ಮೂತಾಗಿ ನಡೀತಾ ಇದೆ. ಈ ಟೈಮ್ನಲ್ಲಿ ನಿಮ್ಮ ಲೈಫ್ನಲ್ಲಿ ರಿಲೇಷನ್ಶಿಪ್ ಓಕೆ ಇದೆ, ಫ್ಯಾಮಿಲಿ ಸಪೋರ್ಟ್ ಇದೆ, ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಫಾರ್ ಯು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನ ಇವರು ಕ್ಲೋಸ್ ಫ್ರೆಂಡ್ ಕೂಡ ಆಗಿರ್ಬೋದು, ನಿಮ್ಮ ಲವ್ ಪರ್ಸನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ನಿಮ್ಮ ಜೊತೆ
ಸ್ಪೆಂಡ್ ಮಾಡಿದ ಟೈಮ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇವರು ಇವರ ಹಳೆಯ ಟೈಮ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೇ ಸಿಚುವೇಶನ್ ಇರ್ಬೋದು, ಬಟ್ ನೀವು ತುಂಬ ಫನ್ ಪರ್ಸನ್, ಫ್ರೆಂಡ್ಲಿ ಆಗಿದ್ರಿ, ಈಸಿ ಟು ಟಾಕ್, ಕಂಫರ್ಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ದೇರ್ ಫೀಲಿಂಗ್ಸ್ ಫಾರ್ ಯು ಯಾವುದಿದೆ ಅಂತ ನೋಡೋಣ. ಮೇಯ್ನ್ ಎನರ್ಜಿ ಅಂದರೆ ಈ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾರೆ, ಇಷ್ಟ ಇಲ್ಲ ಅಂತ ಇಲ್ಲ. ಎಸ್, ದೇ ಹ್ಯಾವ್ ಫೀಲಿಂಗ್ ಫಾರ್ ಯು ಬಟ್ ನಾಟ್ ಫುಲ್ಲಿ ಸೀರಿಯಸ್ ಎಟ್. ಅವರು ತಮ್ಮ ಫೀಲಿಂಗ್ಸನ್ನು ಡೀಪಾಗಿ ಅಕ್ಸೆಪ್ಟ್ ಮಾಡಿಲ್ಲ, ಅಥವಾ ನಿಮಗೆ ಆ್ಯಕ್ಷನ್ ಯಾವುದು ನಿಮ್ಮ ಲೈಫ್ನಲ್ಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ತಗೊಂಡಿಲ್ಲ, ಅಥವಾ ಡಿಸಿಷನನ್ನು ತಗೊಂಡಿಲ್ಲ, ಫುಲ್ಲಿ ಎಕ್ಸ್ಪ್ರೆಸ್ ಮಾಡಿಲ್ಲ. ಹಿಡನ್ ಲವ್ ಇದೆ ಬಟ್ ಕನ್ಫ್ಯೂಸ್ಡ್ ಕೂಡ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ ಇವತ್ತಿನ ಎನರ್ಜಿಯಲ್ಲಿ. ಈ ವ್ಯಕ್ತಿ ಯಾಕೆ ಕನ್ಫ್ಯೂಸ್ಡ್ ಇದ್ದಾರೆ ಅಂತ ನೋಡೋಣ. ಅವ್ರಿಗೆ ಅನ್ನಿಸ್ತಾ ಇದೆ ಯು ಆರ್ ನಾಟ್ ಸೀರಿಯಸ್ ಇನ್ ರಿಲೇಷನ್ಶಿಪ್. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ನೀವು ಕಮಿಟ್ಮೆಂಟ್ ಟೈಪ್ ಅಲ್ಲ, ಅಂದರೆ ನೀವು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಗೆ ರೆಡಿ ಇಲ್ಲ ಇನ್ನೂ ಕೂಡ. ಅಂದರೆ ಯು ಲೈಕ್ ಫ್ರೀಡಮ್, ನೀವು ನಿಮ್ಮ ವಿಷಯದಲ್ಲಿ ಫ್ರೀಡಮ್ ಬಯಸ್ತೀರಾ, ಯಾವುದೇ ಕಂಟ್ರೋಲ್ನಲ್ಲಿ, ಯಾರದೇ ಕಂಟ್ರೋಲ್ನಲ್ಲಿ ಇರೋದಕ್ಕೆ ನೀವು ಬಯಸೋದಿಲ್ಲ. ಆ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಂಡಿದ್ದಾರೆ. ನಿಮ್ಮ ಫ್ರೀಡಮ್ ಎನರ್ಜಿ ಇದೆ, ಯು ವಾಂಟ್ ಫ್ರೀಡಮ್. ನಿಮಗೆ ನಿಮ್ಮ ಓನ್ ಲೈಫ್ ಇಷ್ಟ, ನಿಮಗೆ ನಿಮ್ಮ ಡಿಸಿಷನ್ಸ್ ಇಂಪಾರ್ಟೆಂಟ್. ನೀವು ಕಂಟ್ರೋಲ್ ಇಷ್ಟಪಡೋದಿಲ್ಲ, ನೋ ಕಂಟ್ರೋಲ್, ಓನ್ಲಿ ಫ್ರೀಡಮ್ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ನಿಮ್ಮದೇ ಚಾಯ್ಸ್ ಆಗಿರುತ್ತೆ, ನಿಮ್ಮ ಫುಡ್ ನಿಮ್ಮ ಚಾಯ್ಸ್, ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಚಾಯ್ಸ್. ಯು ಲೈವ್ ಆನ್ ಯುವರ್ ಓನ್ ಟರ್ಮ್ಸ್. ಈ ರೀತಿ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ದೆಮ್ ಯಾವುದಿದೆ ಅಂತ ನೋಡೋಣ. ಇಂಬ್ಯಾಲೆನ್ಸ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಫ್ರೀಡಮ್ ಪರ್ಸನ್, ಅವರು ಕಂಟ್ರೋಲ್ ಮೈಂಡ್ ಸೆಟ್ಟಲ್ಲಿದ್ದಾರೆ, ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ರಿಲೇಷನ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳುವ ವ್ಯಕ್ತಿ ಇವರು. ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಲಿಟ್ಲ್ ಕಂಟ್ರೋಲ್ ಈಸ್ ನೀಡೆಡ್ ಇನ್ ಲೈಫ್. ಸ್ಟೇಬಲ್ ರಿಲೇಷನ್ಶಿಪ್ ಬೇಕು ಅಂತ ಅವರಿಗೂ ಗೊತ್ತಿದೆ, ಬಟ್ ದೇ ವಾಂಟ್ ಸೆಕ್ಯೂರಿಟಿ. ಆದರೆ ನೀವು ಯು ವಾಂಟ್ ಸ್ಪೇಸ್ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಸ್ಪೇಸ್ ಬಯಸ್ತಾ ಇದ್ದೀರಾ, ನೀವು ಫ್ರೀಡಮ್ ಬಯಸ್ತೀರಾ ಅನ್ನೋ ರೀತಿ ನಿಮ್ಮ ಬಗ್ಗೆ ಪ್ರೆಸೆಂಟಲ್ಲಿ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ನಡುವೆ ಯಾವುದೇ ಮಾತುಕತೆ ಆಗಿರ್ಬೋದು, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಫೈಟ್ ಆಗಿರ್ಬೋದು, ಅಥವಾ ಯಾವುದಾದ್ರೊಂದು ಮಾತುಕತೆಯಲ್ಲಿ ನೀವು ಏನಾದರೂ ಆ ರೀತಿ ಬಿಹೇವ್ ಮಾಡಿರಬಹುದು. ಹಾಗಾಗಿ ಪ್ರೆಸೆಂಟ್ ಟೈಮಲ್ಲಿ ಈ ಪರ್ಸನ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮೈಂಡ್ನಲ್ಲಿ ಫೈಟ್ ನಡೀತಾ ಇದೆ. ದೇರ್ ಇನ್ನರ್ ಕಾನ್ಫ್ಲಿಕ್ಟ್ ಏನಿದೆ ಅಂತ ನೋಡೋದಾದರೆ, ಐ ಲೈಕ್ ದಿಸ್ ಪರ್ಸನ್ ಬಟ್ ಕ್ಯಾನ್ ಐ ಹ್ಯಾಂಡಲ್ ದೆಮ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅಟ್ರಾಕ್ಟಿವ್, ನೀವು ಇಂಟ್ರೆಸ್ಟಿಂಗ್, ನೀವು ಡಿಫ್ರೆಂಟ್, ಬಟ್ ಅವ್ರಿಗೆ ಅನ್ನಿಸ್ತಾ ಇದೆ ಟೂ ಇಂಡಿಪೆಂಡೆಂಟ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಫ್ರೀಡಮ್ ಬಯಸ್ತಾ ಇದ್ದೀರಾ, ಸ್ಪೇಸ್ ಬಯಸ್ತಾ ಇದ್ದೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಇನ್ನು ಅಟ್ರಾಕ್ಷನ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮಲ್ಲಿ ಏನು ಇಷ್ಟ ಅಂದರೆ ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಫ್ರೀಡಮ್, ನಿಮ್ಮ ಬೋಲ್ಡ್ ನೇಚರ್. ಯು ಆರ್ ನಾಟ್ ಲೈಕ್ ಅದರ್ಸ್. ಅವರು ನಿಮ್ಮ ಬಗ್ಗೆ ಯೂನಿಕ್ನೆಸ್ಗೆ ಅಟ್ರಾಕ್ಟ್ ಆಗಿದ್ದಾರೆ. ಡಿಫ್ರೆಂಟ್ ವೈಬ್ ಇದೆ, ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ವೈ ದೇ ಹೋಲ್ಡ್ ಬ್ಯಾಕ್. ಅವ್ರಿಗೆ ಫಿಯರ್ ಇದೆ, ಅವರು ಫುಲ್ಲಿ ಮುಂದೆ ಬರ್ತಾ ಇಲ್ಲ. ಯಾಕೆ ಅಂದರೆ ರಿಜೆಕ್ಷನ್ ಫಿಯರ್ ಇದೆ, ಕಂಟ್ರೋಲ್ ಲಾಸ್ ಫಿಯರ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಈ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವರಿಗೆ ಇದು ಮ್ಯಾಚ್ ಆಗಬಹುದು. ಅಂದರೆ ಈ ವ್ಯಕ್ತಿ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಬಟ್ ನೀವು ಫ್ರೀಡಮ್ ಬಯಸ್ತಾ ಇದ್ದೀರಾ. ಈ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇನ್ನು ಯುವರ್ ಎನರ್ಜಿ ವರ್ಸಸ್ ದೇರ್ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಅಂದರೆ ಫ್ಲೋ ಲೈಕ್ ವಾಟರ್. ನೀವು ಫ್ರೀ ಆಗಿರಬೇಕು, ಫ್ಲೆಕ್ಸಿಬಲ್, ಇಂಡಿಪೆಂಡೆಂಟ್. ಆ ರೀತಿ ಆದರೆ ಅವರು ವಾಂಟ್ ಸ್ಟ್ರಕ್ಚರ್, ರೂಲ್ಸ್, ಕ್ಲಾರಿಟಿ, ಕಂಟ್ರೋಲ್. ಆಪೋಸಿಟ್ ಎನರ್ಜೀಸ್ ಅಟ್ರಾಕ್ಟ್ ಬಟ್ ಕನ್ಫ್ಯೂಸ್ ಆಗಿದ್ದಾರೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಕನೆಕ್ಷನ್ ಕಂಟಿನ್ಯೂ ಆಗುತ್ತೆ. ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಕ್ಲಾರಿಟಿ ಇಲ್ಲದೆ ಇರ್ಬೋದು, ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು, ಬಟ್ ಕನೆಕ್ಷನ್ ಅನ್ನೋದು ಕಂಟಿನ್ಯೂ ಆಗುವ ಎನರ್ಜಿ ಕಾಣ್ತಾ ಇದೆ. ಆದರೆ ಸ್ಲೋ ಪ್ರೋಗ್ರೆಸ್ ಇದೆ. ಇನ್ಸ್ಟೆಂಟ್ ಕಮಿಟ್ಮೆಂಟ್ ಅನ್ನೋದು ಕಾಣ್ತಾ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಟೈಮ್ ವಿಲ್ ಡಿಸೈಡ್ ಎವ್ರಿಥಿಂಗ್ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇನ್ನು ನಿಮ್ಮಿಬ್ಬರ ನಡುವೆ ಯಾವ ಪಾಸಿಬಿಲಿಟಿ ಇದೆ, ಫ್ಯೂಚರ್ ಪಾಸಿಬಿಲಿಟಿಯನ್ನು ನೋಡೋಣ. ಸ್ಟ್ರಾಂಗ್ ಬಾಂಡ್ ಇದೆ, ಬಟ್ ಇಫ್ ನಾಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಬ್ಯಾಲೆನ್ಸ್ ಇಸ್ ದ ಕೀ. ಇಬ್ಬರಲ್ಲೂ ಬ್ಯಾಲೆನ್ಸ್ ಅನ್ನೋದು ಇರಬೇಕು. ಒಬ್ಬರು ಮಾತ್ರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಸಾಧ್ಯ ಇಲ್ಲ. ಇನ್ನು ನಿಮ್ಮ ರಿಲೇಷನ್ಶಿಪ್ಗೆ ಯೂನಿವರ್ಸ್ ಗೈಡೆನ್ಸ್ ಏನಿದೆ ನೋಡೋಣ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಬಿ ಯುವರ್ ಸೆಲ್ಫ್, ಡೋಂಟ್ ಚೇಂಜ್ ಯುವರ್ ನೇಚರ್ ಫಾರ್ ಎನಿವನ್, ಬಟ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅದರ್ಸ್. ಇನ್ನು ನಿಮ್ಮ ವ್ಯಕ್ತಿಯ ಓವರಾಲ್ ಥಿಂಕಿಂಗ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಯು ಆರ್ ಹ್ಯಾಪಿ, ಫ್ರೀ ಆ್ಯಂಡ್ ಇಂಡಿಪೆಂಡೆಂಟ್. ಇವ್ರು ಅಂದ್ಕೊಳ್ತಾರೆ, ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ, ಐ ಲೈಕ್ ಯು ಬಟ್ ಐ ಡೋಂಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಯು.
ಐ ವಾಂಟ್ ಯು ಬಟ್ ಐ ಆಮ್ ಕನ್ಫ್ಯೂಸ್ಡ್. ಲವ್ ಮತ್ತು ಕನ್ಫ್ಯೂಷನ್ ಟುಗೆದರ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.